ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ತೋಟದಲ್ಲಿ ಹೀರೆಕಾಯಿ ಹರಿಯುತ್ತಾ ಇದ್ದೇನೆ. ಹೀರೆಕಾಯಿಯು ಮಾರುಕಟ್ಟೆಯಲ್ಲಿ 300 ರೂಪಾಯಿ ಒಂದು ಬಾಕ್ಸ್ ಆಗಿದೆ. ಆದರೆ ವ್ಯಾಪಾರಸ್ಥರು ಮಾಡ್ತಾರೆ 80 ರೂಪಾಯಿ ಕೆಜಿ. ಒಂದು ಹೀರೆಕಾಯಿ ಬಾಕ್ಸ್ 30ರಿಂದ 35 ಕೆಜಿ ಬರುತ್ತೆ. ಅಂದರೆ ಲೆಕ್ಕ ಹಾಕ್ರಿ ಎಷ್ಟಾಗ್ತದೆ. ಇಲ್ಲೇ ಮಾರುಕಟ್ಟೆಯಲ್ಲಿ ನಾವು ಮಾರ್ತೀವಲ್ಲ, ಬರೀ 300 ರೂಪಾಯಿ ಒಂದು ಬಾಕ್ಸ್ ತಗೋತಾರೆ. ಅದು ಮಾರಕ್ಕೆ ಹೋದ್ರೆ 300 ರೂಪಾಯಿ ಬಾಕ್ಸ್ ತೊಗೊಂಡ್ರೆ ಇಲ್ಲ ದಪ್ಪ ಅದಾವು, ಅವು ಅದಾವ, ಇವು ಅದಾವ ಅಂತೇಳಿ 100 ರೂಪಾಯಿ ಬಾಕ್ಸ್, ಇಲ್ಲಂಗಂದ್ರೆ 200 ರೂಪಾಯಿ ಒಂದು ಬಾಕ್ಸ್. ಹಂಗೆ ಕೈಯಾಗ ಹೆಂಗೆ ಬರ್ತೈತಿ ಹಂಗೆ ಕೊಟ್ಬಿಡೋದು. ಒಟ್ಟು ಅವ್ರು ಹೆಂಗೆ ತೊಗೋತಾರೆ ಹಂಗೆ ಸುಮ್ಮನೆ ರೈತರ ಅವು ಏನು ದಪ್ಪ ಇದ್ರೂ ಏನು ನಾವು ಏನು ಇರಂಗಿಲ್ಲ, ಚಲೋನೇ ಇರ್ತಾವೆ. ಆದರೆ ಅವ್ರು ಎಷ್ಟು ನಾಟಕ ಮಾಡ್ತಾರೆ ತೊಗೊಂಡವ್ರು. ಅದ ಹೀರೆಕಾಯಿನ ನಾವು ತೊಗೊಳಕ್ಕೆ ಹೋದಾಗ ಅವ್ರ ಅಂಗಡಿಯಾಗ 80 ರೂಪಾಯಿ ಒಂದು ಕೆಜಿ ಹಾಕ್ತಾರೆ. ಯೋಚನೆ ಮಾಡಿರಿ, ಹೆಂಗೆ ಲೆಕ್ಕ ಹಾಕ್ತೀರಿ, ಹೆಂಗೆ ಮಾಡ್ತೀರಿ, ಹೆಂಗೆ ರೈತರು ಬದುಕಬೇಕು ಅಂತ ನೀವು ಯೋಚನೆ ಮಾಡಿರಿ. ಹಂಗೆ ಈ ನಮೂನಿ ಆಯ್ತು ನೋಡ್ರಿ. ಇವತ್ತು ನಾನು ಹೀರೆಕಾಯಿ ಹರಿಯಾಕಿರ್ತೀನಿ, 300 ರೂಪಾಯಿ ಒಂದು ಬಾಕ್ಸ್ ಆಗೈತಿ. ಅಲ್ಲಿ ನೋಡಿದ್ರೆ ಎಷ್ಟು ಅದು ದಪ್ಪ ಐತಿ ಇದೈತೆ ಅಂತ ಹೇಳಿ ಎಷ್ಟು ತೊಗೋತಾರೆ ಯಾರಿಗೂ ಗೊತ್ತು, ದೇವ್ರಿಗೂ ಗೊತ್ತು. ನೋಡ್ರಿ ಹೀರೆಕಾಯಿ ನೋಡ್ರಿ, ಒಂದು 3 ಬಾಕ್ಸ್ ಬಂದೈತಿ ಹೀರೆಕಾಯಿ ಇವತ್ತು. ನೋಡ್ರಿ ಹೀರೆಕಾಯಿ ಈ ನಮೂನಿ ಹೂ ಬಿಟ್ಟೈತಿ. ಒಟ್ಟು ಮಳೆಗಾಲ ಇದ್ರೆ ಹೀರೆಕಾಯಿ ಒಟ್ಟು 3 ದಿನಕ್ಕೊಮ್ಮೆ ಮಳೆ ಹಾಸಬೇಕು. ಈ ಹೀರೆಕಾಯಿಗೆ 3 ದಿನಕ್ಕೊಮ್ಮೆ ನೀರು ಇರ್ಲಿಕ್ಕಂದ್ರೆ ಅದು 1 ವಾರಕ್ಕೆ 2 ವಾರಕ್ಕೆ ಹಂಗೆ ಹಾಸಿದ್ರೆ ಚೆಂಡ ಚೆಲ್ಬಿಡ್ತಾವೆ. ಒಟ್ಟು 3 ದಿನಕ್ಕೊಮ್ಮೆ ನೀರು ಬೇಕು ಹೀರೆಕಾಯಿಗೆ. ನೋಡ್ರಿ ನನ್ನ ಹಿಂದೆ ಸೂರ್ಯ ಸಾಯಂಕಾಲ ಹೆಂಗೆ ಕಾಣ್ತಾನಂತೇಳಿ. ಹೊಲ್ದಾಗ ಒಟ್ಟು ನೈಸರ್ಗಿಕವಾಗಿ ಭಾರಿ ಮಳೆಗಾಲದಲ್ಲಂತೂ ಏಕ್ದಮ್ ಚೆಂದ ಕಾಣ್ತೈತಿ. ಹಾಗೆ ನನ್ನ ವಿಡಿಯೋಲಿ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರಗಳು.